ಗ್ರಾಮಗಳು ಅಭಿವೃದ್ಧಿಯಾಗಲೆಂದು ಸರ್ಕಾರಗಳು ಕೋಟಿ ಕೋಟಿ ಹಣವನ್ನು ಬಿಡುಗಡೆ ಮಾಡುತ್ತವೆ. ಆದರೆ ಗ್ರಾಮಗಳು ಮಾತ್ರ ಇನ್ನೂವರೆಗೂ ಅಭಿವೃದ್ಧಿ ಆಗುವ ಲಕ್ಷಣಗಳು ಕಾಣುತ್ತಿಲ್ಲ. ಇಲ್ಲೊಂದು ಗ್ರಾಮದ ಜನರು ಮೂಲ ಸೌಲಭ್ಯಗಳಿಲ್ಲದೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಷ್ಟಕ್ಕೂ ಆ ಗ್ರಾಮ ಯಾವುದು ಅಂತೀರಾ? ಹಾಗಾದರೆ ಈ ಸ್ಟೋರಿಯನ್ನು ನೋಡಿ. ಸಮರ್ಪಕ ರಸ್ತೆ ಇಲ್ಲದೆ ಕಲ್ಲು ಮುಳ್ಳಿನಲ್ಲಿ ಓಡಾಡುತ್ತಿರುವ ಗ್ರಾಮಸ್ಥರು, ಸಮರ್ಪಕ ಚರಂಡಿ ಇಲ್ಲದೆ ಗಬ್ಬು ವಾಸನೆ ಹೊಡೆಯುತ್ತಿರುವ ಗ್ರಾಮ, ಖಾಲಿ ಕೊಡಗಳನ್ನು ಹಿಡಿದು ಪ್ರತಿಭಟಿಸುತ್ತಿರುವ ಮಹಿಳೆಯರು. ಹೌದು, ಹೀಗೊಂದು ದೃಶ್ಯ ಕಂಡು ಬಂದಿದ್ದು ಚಿಕ್ಕೋಡಿ ತಾಲೂಕಿನ ಜೋಡುಕುರಳಿ ಗ್ರಾಮದ ನವಗ್ರಾಮ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಗರದಲ್ಲಿ. ಕಳೆದ ಹಲವು ವರ್ಷಗಳ ಹಿಂದೆ ಇಲ್ಲಿ ನೂತನವಾಗಿ ನವಗ್ರಾಮವನ್ನು ನಿರ್ಮಾಣ ಮಾಡಲಾಗಿದೆ. ಆದರೆ ಈ ನವಗ್ರಾಮದಲ್ಲಿ ಜನರಿಗೆ ಸಮರ್ಪಕವಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ. ಬಾವಿಗಳಿಗೆ ಹೋಗಿ ನೀರು ತರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದಲ್ಲದೆ ಸಮರ್ಪಕ ರಸ್ತೆವಿಲ್ಲದೆ ಜನರು ಕಲ್ಲು ಮೂಳು ಗಿಡಗಂಟೆಗಳಲ್ಲಿ ಓಡಾಡುವ ಶೋಚನೀಯ ಪರಿಸ್ಥಿತಿ ಇವರವಾಗಿದೆ. ಅದಲ್ಲದೆ ಚರಂಡಿಗಳಿಲ್ಲದೆ ನೀರು ಮುಂದಕ್ಕೆ ಹೋಗದೆ ಅಲ್ಲಿಯೇ ನೀರು ನಿಂತು ರೋಗ ರುಜಿನಗಳು ಹರಡುವ ಭಯಾನಕ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಪ್ರಧಾನಮಂತ್ರಿಯವರು ಮಹತ್ವಾಕಾಂಕ್ಷೆಯ ಯೋಜನೆ ಆದ JJM ಕಾಮಗಾರಿಯು ಸಂಪೂರ್ಣವಾಗಿ ಹಳ್ಳ ಹಿಡಿದಿದೆ. ಮನೆಗಳ ಮುಂದೆ ನಳಗಳನ್ನು ಕೂಡಿಸಲಾಗಿದೆ. ಆದರೆ ನಳಗಳಿಗೆ ಹನಿ ನೀರು ಬರದೆ ಕುಡಿಯೋ ನೀರಿಗಾಗಿ ಇಲ್ಲಿನ ಜನರು ಬಾವಿಗಳನ್ನೇ ಅವಲಂಬಿಸಿದ್ದಾರೆ. ಕಳೆದ 2 ವರ್ಷಗಳಿಂದ ಈ ನವಗ್ರಾಮ ಪ್ರದೇಶದಲ್ಲಿ ಮೂಲಭೂತ ಸೌಲಭ್ಯಗಳಿಲ್ಲದೆ ನಾವು ಬಹಳಷ್ಟು ಸಂಕಷ್ಟವನ್ನು ಅನುಭವಿಸುತ್ತಿದ್ದೇವೆ. ಸ್ಥಳೀಯ ಗ್ರಾಮ ಪಂಚಾಯತಿನವರು ನಮಗೆ ಇಲ್ಲಿ ಅವಶ್ಯಕತೆ ಇರುವ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು. ಇಲ್ಲವಾದರೆ ಮುಂದಿನ ದಿನಮಾನಗಳಲ್ಲಿ ಗ್ರಾಮ ಪಂಚಾಯಿತಿಗೆ ಬೀಗ ಜಡಿದು ಉಗ್ರವಾದ ಪ್ರತಿಭಟನೆಯನ್ನು ಮಾಡಲಾಗುವುದೆಂದು ಎಚ್ಚರಿಕೆಯನ್ನು ನೀಡಿದರು. ಒಟ್ಟಿನಲ್ಲಿ ಜೋಡುಕುರಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣವಾದ ನವಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದೆ ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನಾದರೂ ಸ್ಥಳೀಯ ಗ್ರಾಮ ಪಂಚಾಯತಿನವರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುತ್ತಾರೆ ಅಥವಾ ಇಲ್ಲವೋ ಎಂಬುದನ್ನು ಕಾದು ನೋಡಬೇಕಾಗಿದೆ. ರೋಡ್ ಚಲೋ ಇಲ್ರಿ. ಜೋಡುಕುರಳಿ ರೀ ನಂದು ಊರ. ಮತ್ತ ರೋಡ್ ಮತ್ತ ನೀರ್ ಇಲ್ರಿ ಅಂತ ನಾ ಬಾವಿಗೆ ಹೋಗಿ ಒಮ್ಮೆ ಬಿದ್ದನ್ರಿ. ಮತ್ತ ಈ ಕಡೆ ಮುಳ್ಳಾಗ ಬಿ ಒಮ್ಮೆ ಬಿದ್ದನ್ರಿ. ಹಿಂಗ ಆಯ್ತ್ರಿ ನಂದು ಪರಿಸ್ಥಿತಿ ಭಾಳ ಕೆಟ್ಟಂಗ ಆಗೈತ್ರಿ. ನಾವ್ ನೀವ ನೋಡೋದ್ರಿ, ನಮಗ ಯಾರು ನೋಡವ್ರ? ಈಗ ಒಟ್ಟ ನೀರು ಬರಂಗಿಲ್ಲ ಏನ್ರಿ? ಇಲ್ಲಿ ಒಟ್ಟ ನೀರು ಬರ್ದಲ್ರಿ. ಬಂದ್ 2 ದಿವಸ ಐತ್ರಿ ನೀರ್ ಜಾವೇಕ. ಈಗ ಏನ್ರಿ ವರ್ಷ ಆಗಕೈತ್ರಿ ಚಾಲು ಟಾಕಿ ಮಾಡಿದಾರ ವೀರಪ್ಪನ ಗುಡಿಗೆ. ಮತ್ತ ನೀರ್ ಬಿಡ್ಬೇಕಂತ ಬಿಡಬಾರ್ದು ರೀ ಹೇಳ್ರಿ. ಅದು ಬಣ್ಣ ಸುಣ್ಣ ಹಚ್ಚಿದಾರ. ಏನ್ ಮಾಡಿದ್ರು ನಮ್ದು ಹೊಟ್ಟೆ ತುಂಬ್ತೈತಿ ನೀರ್ ಕುಡಿದ್ರ. ಅದು ಹಚ್ಚುವಾರ ಕರೆ, ಅದು ಪದ್ಧತಿ ಹಚ್ಚಿದಾರ ಕರೆ. ನಮಗ್ ನೀರ್ ಬಿಡ್ಬೇಕ್ರಲ್ಲ. ಮನಿ ಮುಂದೆ ಚಾವಿ ಐತ್ ಖರೆ, ಮನಿ ಮುಂದೆ ಚಾವಿ ಐತ್ ಖರೆ, ನೀರ್ ಇಲ್ರಿ. ಎಲ್ಲಿ ತರ್ತೀರಿ ನೀರ್ ನೀವು? ಈಗ ಬಾವಿಯಿಂದ ತರ್ತೇನ್ರಿ. ಎಲ್ಲಿ ಸಿಕ್ಕಲು 2 ಹುಡುಗರಿಗೆ 2 ರೂಪಾಯಿ ಕೊಡು, ಯಾನ್ ಮಾಡು. ಆ ಹುಡುಗರಿಗೆ ತರ್ತೇನ್ರಿ, ಮಂದಿ ಹುಡುಗರಿಗೆ. ನನ್ನ ಹುಡುಗರು ದೂರ ಇದಾವ್ರಿ, ಇದಾರ ದುಡ್ಡು ತಿನ್ನಾಕ. ಒಬ್ಬಕ್ಕೆ ಮನ್ಯಾಗ ನಾ ಒಬ್ಬಕಿ ಇದೇನ್ರಿ ಮನ್ಯಾಗ. ನೀರ್ ಇಲ್ರಿ, ಒಟ್ಟ ನೀರಿಂದ ಮತ್ತ ರೋಡ್ ಇಲ್ರಿ. ಸಾರ್ಕೆ ಬೀಳ್ತೇನ್ರಿ ನಾ. ಮುಳ್ಳಾಗ ಬೀಳು, ಎಲ್ಲಿ ಇತರಾಗ ಬೀಳು, ಹಿಂಗ ನಡೆದಿತ್ರಿ. ನಿಮ್ಮ ಹೆಸರು ಹೇಳ್ರಿ? ನನ್ನ ಹೆಸರು ಮಾಲವ ಸೀತಾರಾಮ ಸೂರ್ಯವಂಶಿ. ಆಯ್ತು. ನನ್ನ ಹೆಸರು ಸತ್ಯಪ್ಪ ಗೋಪಾಲ್ ಕಾಂಬ್ಳೆ ಮತ್ತು ಜೋಡುಕುರಳಿ ಮತ್ತು ಅಂಬೇಡ್ಕರ್ ನಗರ ಮತ್ತು ನವಗ್ರಾಮದಾಗ್ರೆ ಇಲ್ಲಿ ಸರ್ಕಾರದಿಂದ ಯಾವುದೂ ಸೌಲಭ್ಯ ಆಗಿಲ್ಲ ರೀ. ಮತ್ತು ಗಟರ ರೋಡ ಮಾಡಿಲ್ಲ ರೀ. ಮತ್ತು JJM ಕೆಲಸ ಮಾಡಿದಾರೆ, ಅದೆಲ್ಲ ಹದಗೆಟ್ಟು ಬಿಟ್ಟಿದಾರೆ ರೀ. ಹಿಂಗಾಗಿ ವಯಸ್ಸದವರು ನೀರು ಒಂದು ನಳ ಕಟ್ಟಿದಾರೆ, ನಳಕ್ಕೆ ಒಂದು ನೀರು ಹನಿ ಬರೋನಿಲ್ಲ ರೀ. ಹಿಂಗಾಗಿ ಇನ್ನು ಮುಂದಿನ ದಿನದಾಗ ಆಗದರ್ಕನ ಉಗ್ರವಾದ ಹೋರಾಟ ಧರಣಿ. ಇಲ್ಲಿ ಸಮಸ್ಯೆ ಇದೆಲ್ಲ ಸೊಳ್ಳೆಗಳು ಕಡ್ದು ಜ್ವರ ಬರೋದ್ರ ಎಲ್ಲ ಹುಡುಗರಿಗೆ ಮತ್ತು ವಯಸ್ಸಾದವ್ರಿಗೆ. ಗಟರ ಸಲುವಾಗಿ ರೀ. ಅದು ಗಟರನ ಸ್ವಚ್ಛ ಬಿ ಮಾಡಬಾರ ಅವ್ರು.
ಮತ್ತೆ ರೋಡ್ ಏನ್ರಿ ರೋಡ್ ಮಾಡ್ಬೇಕ್ರಿ GGM ಕೆಲಸ ಮಾಡಿ ಎಲ್ಲ ಹರಿಗೆಟ್ಟು ಹೋಗಿದ್ದಾರೆ ರೋಡ್. ಅದರಿಂದ ಏನು ತ್ರಾಸ ರೋಡ್ನಾಗ ಏನು ರೋಡ್ ಅಂದ್ರೆ ಹಯಾಕೆ ಹೋಗ್ಬೇಕಾದ್ರೆ ಗಾಡಿ ಮ್ಯಾಗ ಹೋಗೋದ್ರೆ ಸ್ಲಿಪ್ ಆಗದವ್ರಿ ಗಾಡಿಗಳು. ಮುದುಕಿರ್ಬೇಕು. ಮುದುಕರು ಬಿದ್ದವ್ರಿ. ಆದ ಕಾರಣ ಇದು ನಿಮ್ಮ ವಾಹಿನಿ ಮುಖಾಂತರ ಹೇಳ್ತೇನೆ ರೀ, ಈ ಗ್ರಾಮ ಪಂಚಾಯತಿ ಮೆಂಬರ್ಗಳು 2ನೇ ವಾರ್ಡ್ ಮೆಂಬರ್ಗಳಿಗೆ ಅವರು ಈ ಮುಂದಿನ ದಿನಮಾನಗಳಲ್ಲಿ ಮಾಡಿದ್ರಕ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಇದ್ರ ಬಗ್ಗೆ ಹೇಳಿರೇನು ಅವ್ರಿಗೆ? ಈಗ ಎಲ್ಲ 2 ವರ್ಷ ಐತೆ ನಾ ಹೇಳ್ಕೊತ ಬಂದ್ರಿ. ಹೇಳಿರಿ ನಮ್ಮ 2ನೇ ವಾರ್ಡ್ದವ್ರಿಗೆ ಹೇಳಿದೇನೆ ರೀ, ಆ ಮೆಂಬರ್ಗಳಿಗೆ ರೀ. ಮುಂದೆ PDO ಸಾಹೇಬ್ರಿಗೆ ಹೇಳಿದೇನೆ ರೀ, ಅವರು ಮಾಡ್ದವತ್ತೆ ಹೇಳ್ತಾರೆ ರೀ. ಈಗ ಮಾಡಲಿಲ್ಲ ಅಂದ್ರೆ ಏನು ಮಾಡೋಣ? ಮಾಡಿದ್ರಕ ನಾವು ತಾಲೂಕು ಪಂಚಾಯತಿ ಉಗ್ರ ಹೋರಾಟ ಮಾಡ್ತೀವಿ ರೀ, ಮತ್ತು ಪಂಚಾಯತ್ ಕೀಲಿ ಹಾಕ್ತೀವಿ. ನಮಗ್ರಿ ರೋಡ ಗಟ್ರ ಬೇಕಾಗಿದಾವ್ರಿ. 2 ವರ್ಷದಿಂದ ನಾವು ಹೇಳ್ಕೊತ ಬರತ್ತೇವ್ರಿ, ನಮ್ ದಾದ್ ಮಾಡವ್ರಿ. ಈಗ ಏನು ನೀರು ಬರ್ತಾವಲ್ರಿ? ನೀರ್ ಬರಾನಿಲ್ರಿ ಅಂತಾರೆ. ನಮ್ಗ ಈ ಒಟ್ಟ ಸ್ವಚ್ಛ ಬೇಕಾಗಿದ. ಆಯ್ತು, ಈಗ ನೀರಿಲ್ದ ನೀರೆಲ್ಲ ತೊಗೊಂಬರ್ ಓಡಾಡ್ತಾವ್ರಿ, ಬೀಳ್ತಾವ್ರಿ. ಈಗ ನೀರೆಲ್ಲ ನೀರ ಬಾವಿಯಿಂದ ತರ್ತೇವ್ರಿ. ಆಯ್ತು, ಈಗ ರೋಡ್ಗಳು ಸರಿ ಇಲ್ಲೇನ್ರಿ? ರೋಡ ಒಟ್ಟ ಸರಿ ಇಲ್ರಿ, ಗಟ್ರಿ ಇಲ್ರಿ, ನೀರು ಪ್ಯಾಕ ನಿದ್ದಾವ್ರಿ. ಹಂಗಾಗಿ ವಾಸನೆ ಬರೈತ್ರಿ, ಊಟ ಮಾಡಕ್ ಆವತ್ರಿ. ಎಷ್ಟು ದಿವಸದಿಂದ ಸಮಸ್ಯೆ ಅದಾವ್ರಿ? 2 ವರ್ಷದಿಂದ ಇದಾವ್ರಿ ಇವ್ರು. 2 ವರ್ಷದಿಂದ ಹಿಂಗೆ ಸಮಸ್ಯೆ ಐತಿ. ಹೊಸ ಮೆಂಬರ್ಗಳು ಏನ್ ಬಂದಾರಿ, ಅವ್ರ ದಾದ ಮಾಡವಾರ್ರಿ. ಈ ಕಡೆ ನೋಡ್ಬರ್ರಿ. ಈ ಕಡೆ ನೋಡ್ವಾರ, ಹೇಳಿ ಬರತ್ತೇವ್ರಿ, ಕೇಳ್ವಾರಿ. ಅವ್ರ ಪಂಚಾಯತ್ಯಾಗ ಬಿ ಹೆಸರು ಬರ್ದೇವ್ರಿ, ಆದ್ರೂ ಕೇಳವಾರ್ರಿ. ಅದಕ್ಕೆ ಸ್ವಚ್ಛ ಬೇಕಾಗಿದಾರ ನಮ್ಗೆ. ಗಟ್ರಿ, ನೀರ, ರೋಡ್ರಿ, ಮತ್ತೆ ನೀರ್ರಿ. ಇದು ಮಾಡ್ಬೇಕಂತ ನಾವು ಇದನ್ನ ಮಾಡತ್ತೇವ್ರಿ. पे आणि 9 ग्रामला पाणी नाही, कशाची रोडची सोय नाही, कशाची सोय नाही. आणि आम्हाला लई त्रास व्हायला लागलाय तिथं. आणि म्हातार माणसं असलेली पण सगळी पडायला लागल्यात, करायला लागल्यात. आणि आम्हाला सगळ्या पाण्याची पहिला सोय पाहिजे. आमची एक मुलगी वारल्या रोडची, आणि रोड पण पाहिजे. सगळं हे करून गटर पण सगळं काय नाही, सगळं बाथरूमचं पाणी, हिरीचं पाणी भरायला लागले आम्ही. हिरीचं पाणी भरून आमची 2 वर्षाची मुलगी वारल्या. पाणी आणायला जाऊन काय? हा, पाणी आणायला जाऊन साप चावून मिली तिनं तिथंच त्याच्यामध्ये. ते पण जाऊन आम्ही पंचायतीमध्ये सांगितले, तरी आम्हाला हे करा, सोय करा नाहीत कशाचं. आम्हाला सोय पाहिजे. आमचं 5 वार्ड आहे, सांगितले सगळ्यांना. ಹೆಸರು ಗೌರಿ ರಾಯಪ್ಪ ಹರ್ಕೆ ಅಂತಾರೆ. ಇಲ್ಲಿ ಜಾಸ್ತಿ ಕಳ್ತನ ಆಗತ್ತಾವ್ರಿ. ಒಂದೇ ದಿವ್ಸನಾಗ 12 ಮನೆ ಹೊಡೆದಾರ್ರಿ. ಆಮೇಲೆ ರೀ ನಮ್ಗೆ ನೈಟ್ ಪೊಲೀಸ್ ಬೇಕ್ರಿ, ಇಲ್ಲಂದ್ರೆ ಗೋರ್ಖಾಗಳು ಬೇಕ್ರಿ. ಎಷ್ಟು ಮನೆಗಳು ಹೊಡೆದಾರ್ರಿ? ಒಂದೇ ದಿವ್ಸ 12 ಮನೆ ಹೊಡೆದಾರ್ರಿ, ಒಂದು ದಿವ್ಸ 5 ಮನೆ ಹೊಡೆದಾರ್ರಿ. ನಮ್ಗೆ ನೈಟ್ ಪೊಲೀಸ್ ಆ್ಯಂಡ್ ಇಲ್ಲ ಗೋರ್ಖಾಗಳು ಬೇಕು. ಜೋಳ್ಕುರುಳಿ ಊರಾಗ ನವಗ್ರಾಮ ಒಟ್ಟು ಊರಿಗೆ ಬೇಕ್ರಿ, ನಮ್ಗೆ ಎಲ್ಲರಿಗೂ ರೀ, ನಮ್ಗಂತಲ್ಲ ಎಲ್ಲಾರು ಇಡೀ ಊರಿಗೆ ಬೇಕ್ರಿ. ಮನಿ ಸಾಮಾನು ಹೋಗ್ಯಾರಿ, ಬಾಂಡಿ ಸಾಮಾನು ರೀ, ಏನು ಮನ್ಯಾಗ ಎಲ್ಲ ಒಬ್ಬೊಬ್ಬರೇ ಇರ್ತಾರ್ರಿ ಸರ್. ಭಯ ಆಗ್ತದ್ರಿ, ಎಲ್ಲಿ ಹೋಗನ್ರಿ. ಒಂದು ಮನೆ ಕೀಲಿಕ್ಕಿತ್ತಂದ್ರೆ ಆ ಮನೆ ಹೊಡಿತಾರ್ರಿ ಸರ್. ಪಾಪ ಬಡವ್ರಿಗೆ ಸಮಸ್ಯೆ ಆಗತ್ತೆ. ಭಯ ಆಗತೈತ್ರಿ. ಹೌದು, ಒಬ್ಬೊಬ್ರೆ ಏನಿರ್ಬೇಕಂದ್ರೆ ಈಗ ಭಯ ಆಗತ್ರಿ. ಹೆಣ್ಮಕ್ಳಿಗೆ ಜಾಸ್ತಿ ಹೊರಗಡೆ ದುಡ್ಯಾಕ್ ಹೋಗ್ತಾರೆ ಗಂಡ್ಮಕ್ಳು ರೀ. ಅಂದ್ರೆ ನೈಟ್ ಪೊಲೀಸ್ ಆ್ಯಂಡ್